ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪ್ಪ ಅಪ್ಪ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂದು ಪೂಜ್ಯ ಬಸವರಾಜ ದೊಡ್ಡಪ್ಪ ಅಪ್ಪ ಸೆಂಟರ್ ಫಾರ್ ಫ್ಯೂಚರ್ ಸ್ಕಿಲ್ಸ್ನ ಉದ್ಘಾಟನಾ ಸಮಾರಂಭ ಜರುಗಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ PDA ಕಾಲೇಜ್ ಆಫ್ ಎಂಜಿನಿಯರಿಂಗ್ ಕಲಬುರಗಿ, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು ಎಥ್ನೋಟೆಕ್ ಅಕಾಡೆಮಿ ಬೆಂಗಳೂರು ಇವರ ವತಿಯಿಂದ ಪೂಜ್ಯ ಬಸವರಾಜ ದೊಡ್ಡಪ್ಪ ಅಪ್ಪ ಸೆಂಟರ್ ಫಾರ್ ಫ್ಯೂಚರ್ ಸ್ಕಿಲ್ಸ್ ನ ಉದ್ಘಾಟನಾ ಸಮಾರಂಭವು ಮಂಗಳವಾರ ದಿನಾಂಕ 13 ಫೆಬ್ರವರಿ 2024ರಂದು ಬೆಳಗ್ಗೆ 11 ಗಂಟೆಗೆ ಪೂಜ್ಯ ದೊಡ್ಡಪ್ಪ ಅಪ್ಪ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಜರುಗಿತು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಹಾಗೂ BGS ಹಾಗೂ SJB ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಹಾಸ್ಪಿಟಲ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ವಹಿಸಿದ್ದರು. ಉದ್ಘಾಟಕರಾಗಿ ಆನರೇಬಲ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್, ನ್ಯೂ ಅಂಡ್ ರಿನ್ಯೂವೇಬಲ್ ಎನರ್ಜಿ, ಗವರ್ನಮೆಂಟ್ ಆಫ್ ಇಂಡಿಯಾ ಶ್ರೀ ಭಗವಂತ ಖೂಬಾ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆನರೇಬಲ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಎಜುಕೇಶನ್, ಗವರ್ನಮೆಂಟ್ ಆಫ್ ಇಂಡಿಯಾ ಡಾಕ್ಟರ್ ಸುಭಾಷ್ ಸರ್ಕಾರ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ನವದೆಹಲಿಯ AICTE ನ ಚೇರ್ಮನ್ ಪ್ರೊಫೆಸರ್ TG ಸೀತಾರಾಮ್, ನವದೆಹಲಿಯ IST ಯ ಅಧ್ಯಕ್ಷರಾದ ಡಾಕ್ಟರ್ ಪ್ರತಾಪ್ ಸಿಂಗ್ ಕೆ ದೇಸಾಯಿ, PDACEK ನ GB ಕನ್ವೀನರ್ ಆರ್ಕಿಟೆಕ್ಟ್ ಬಸವರಾಜ್ ಖಂಡೇರಾವ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬೆಲುಗುಂದಿ ಹಾಗೂ ಎಥ್ನೋಟೆಕ್ ಗ್ರೂಪ್ ಆಫ್ ಕಂಪನೀಸ್ ನ ಚೇರ್ಮನ್ ಡಾಕ್ಟರ್ ಕಿರಣ್ ಕೆ ರಾಜಣ್ಣ ವಹಿಸಿದ್ದರು. ಈ ಸಂದರ್ಭದಲ್ಲಿ ಜಗನ್ನಾಥ್ ಬಿಜಾಪುರ್, ಡಾಕ್ಟರ್ ಶರಣಬಸಪ್ಪ ಹರವಾಳ್, ಡಾಕ್ಟರ್ ಮಹದೇವಪ್ಪ ರಾಂಪುರೆ, ಡಾಕ್ಟರ್ ಬಸವರಾಜ್ ಗಾದಗೆ, ಡಾಕ್ಟರ್ PDA ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶಶಿಕಾಂತ್ ಮೀಸೆ ಹಾಗೂ ಮಂಗಶೆಟ್ಟಿಯವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನವದೆಹಲಿಯ ISTE ನ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಡಾಕ್ಟರ್ SM ಅಲಿ, ಆನರರಿ ಟ್ರೆಜರರ್ ಅಂಡ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ISTE ನ್ಯೂ ಡೆಲ್ಲಿ ಡಾಕ್ಟರ್ SG ಮಲ್ಶೆಟ್ಟಿ, ಆರ್ಗನೈಸಿಂಗ್ ಸೆಕ್ರೆಟರೀಸ್ ಗಳಾದ PDACEK ನ ಡಿಪಾರ್ಟ್ಮೆಂಟ್ ಆಫ್ ISCA ಪ್ರೊಫೆಸರ್ ಡಾಕ್ಟರ್ ಭಾರತಿ ಹರ್ಸೂರ್, ಡಿಪಾರ್ಟ್ಮೆಂಟ್ ಆಫ್ E&I ನ ಪ್ರೊಫೆಸರ್ ಡಾಕ್ಟರ್ ಕಲ್ಪನಾ ವಾಂಜರ್ಖೇಡೆ, ಕೋರ್ ಕಮಿಟಿ ಮೆಂಬರ್ಸ್, PDA ಕಾಲೇಜ್ ಆಫ್ ಎಂಜಿನಿಯರಿಂಗ್ ನ ಅಕಾಡೆಮಿಕ್ಸ್ ವೈಸ್ ಪ್ರಿನ್ಸಿಪಲ್ ಡಾಕ್ಟರ್ SR ಹೊಟ್ಟಿ, ಅಡ್ಮಿನಿಸ್ಟ್ರೇಷನ್ ವೈಸ್ ಪ್ರಿನ್ಸಿಪಲ್ ಡಾಕ್ಟರ್ ಶ್ರೀದೇವಿ ಸೋಮಾ, ಪ್ರೊಫೆಸರ್ ರವೀಂದ್ರ ಎಂ ಲಾಠೆ, ಡಾಕ್ಟರ್ ಮಹದೇವಪ್ಪ ಗಾದಗೆ, ಪ್ರೊಫೆಸರ್ ಶಿವರಾಜ್ S ಮಂಗಲ್ಗಿ, ಪ್ರೊಫೆಸರ್ BS ಮೋಟಗಿ, ಪ್ರೊಫೆಸರ್ ಮಹಾದೇವಿ ಬಿರಾದಾರ್, ಪ್ರೊಫೆಸರ್ ಮೀನಾಕ್ಷಿ ಪಾಟೀಲ್, ಡಾಕ್ಟರ್ ದೇವಸುಧಾಕರ್ ಪಾಟೀಲ್, ಪ್ರೊಫೆಸರ್ ಸಂಜಯ್ ಮಾಕಲ್, ಪ್ರೊಫೆಸರ್ ಪರಂಜ್ಯೋತಿ ಪಾಟೀಲ್, ಡಾಕ್ಟರ್ ವೀರೇಶ್ ಮೈಲಾಪುರ್, ಡಾಕ್ಟರ್ ಜಯಶ್ರೀ ಅಗರ್ಖೇಡ್, ಡಾಕ್ಟರ್ ಉದಯ್ S ಬಳಗಾರ್, ಡಾಕ್ಟರ್ ಪ್ರಿಯದರ್ಶಿನಿ ಪಾಟೀಲ್, ಪ್ರೊಫೆಸರ್ ಅಶೋಕ್ ಪಾಟೀಲ್, ಡಾಕ್ಟರ್ AG ಹಿರೇಮಠ್, ಪ್ರೊಫೆಸರ್ ಭೂದೇವಿ P ಭಂಡಾರೆ, ಡಾಕ್ಟರ್ ವಿಜಯ್ ಹಿರೇಮಠ್, ಡಾಕ್ಟರ್ ಶಂಭುಲಿಂಗ್ ಬಳಬಟ್ಟಿ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ವಡ್ಡನಕೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜನಿಸಿದ ತಾವು ಇಂದು ಒಬ್ಬ ಪ್ರಸಿದ್ಧ ಉದ್ಯಮಿ ಹಾಗೂ ಸಮಾಜದ ಮುಂಚೂಣಿ ನಾಯಕರು. ವಂಶ ಪಾರಂಪರಾಗತವಾಗಿ ಕಾರ್ಯಕುಶಲತೆ, ಪ್ರಾಮಾಣಿಕತೆ ಹಾಗೂ ಪಾರದರ್ಶಕತೆ ತಮಗೆ ಬಳುವಳಿಯಾಗಿ ಬಂದದ್ದರಿಂದ ಇಂದು ತಾವು ಉದ್ಯಮ ಕ್ಷೇತ್ರ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದೀರಿ. Friends, we have very two important activities today we have assembled here. One is the launch of the
Future Skills Center by National Skill Development Corporation, that is NSDC, along with Ethnotech Academy, Bangalore. First of all, let me congratulate them. It's a big, occasion where skilling is very critical today, ladies and gentlemen. So India has done reasonably well in research and innovation, but the skilling part we need to do a lot. And that's where, and this part, Ethnotech has chosen PDA as their center, one of the centers. So I'm very happy to see that the Future Skill Academy is going to be set up here, and all the kids of this region would be benefited, particularly the girls students. And I'm also happy on the second incident, that is the ISTE, Indian Society for Technical Education, has been successfully organizing the annual faculty conventions and celebrating the rich history and tradition of technical education. And this year, it has come to be. 2014 ಮುಂಚೆ ಭಾರತ ಸರ್ಕಾರ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮವನ್ನು ದೇಶದ ಯುವ ಪೀಳಿಗೆಗೆ ಕೌಶಲ್ಯಾಭಿವೃದ್ಧಿಯಲ್ಲಿ ಟ್ರೈನಿಂಗ್ ಅನ್ನು ಕೊಟ್ಟು ಕೆಲಸ ಕೊಡುವಂತ ಕೆಲಸವನ್ನು ಮಾಡ್ತಾ ಇತ್ತು. ಆದರೆ ಅಂದಿನ ಸರ್ಕಾರದಲ್ಲಿ ಯಾವುದೇ ರೀತಿಯ ಲೆಕ್ಕ ಪತ್ರಗಳಿರ್ಲಾರ್ದ ತರನೇ ಕೌಶಲ್ಯಾಭಿವೃದ್ಧಿ ಮಂತ್ರಾಲಯ ನಡೀತಾ ಇದೆ. ಟ್ರೈನಿಂಗ್ ಆಗ್ತಿತ್ತು, ಆಗಿದ್ದವರಿಗೆ 10 ಬಾರಿ ಟ್ರೈನಿಂಗ್ ಆಗ್ತಾ ಇತ್ತು. ಮತ್ತೆ ಎಲ್ಲ ಟ್ರೈನಿಂಗ್ಗಳು ಔಟ್ಡೇಟೆಡ್ ಟ್ರೈನಿಂಗ್ಗಳಾಗ್ತಾ ಇತ್ತು. ಆದ್ರೆ 2014 ನಂತರ ಮೋದಿ ಸರ್ಕಾರ ಬಂದ ಮೇಲೆ ಅದಕ್ಕೆ ಹೊಸದಾಗಿ ರೂಪವನ್ನು ರೂಪಿಸಿ ಕಾಯಕಲ್ಪವನ್ನು ಕೊಟ್ಟು ಇವತ್ತು NSDC ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಟ್ರೈನಿಂಗ್ ಸೆಂಟರ್ಗಳನ್ನ ಒಂದು ಹದ್ದಿನ ಕಣ್ಣಿನ ರೂಪದಲ್ಲಿ ಭಾರತ ಸರ್ಕಾರ ಇವತ್ತು ನೋಡ್ತದೆ. Last month when I was invited for one of the functions there, I just requested Swamiji, this is the function and we want you to be here as a chief guest. He asked me a question, why do you want me here? And I am answering Swamiji now. So this is a time that time of a technology. Technology is developing and every facet of our life is being touched by technology. But we're afraid that the technology, without humanity, the technology that doesn't serve the society or majority of the society, if we develop that, I feel it's a social skill. ಇದರಲ್ಲಿ ಅವರು ಇನ್ಸ್ಟ್ರೂಮೆಂಟಲ್ ಆಗಿದ್ದರು. ಹಾಗೆ ಸ್ವಲ್ಪ ನಾನು AICT ಚೇರ್ಮನ್ ಬಂದಿದ್ದಾರೆ, ಅವರು ನಮ್ಮ ಅಂತ ಹೇಳಿ ಇವರೆಲ್ಲ ಬಂದಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಅದರ ಸಲುವಾಗಿ ಏನದ ಅಂತಂದ್ರೆ ಐ ಆಮ್ ಸೋ ಹ್ಯಾಪಿ ದ್ಯಾಟ್ ದೇ ಹ್ಯಾವ್ ಕಮ್ ಹಿಯರ್ ಫಾರ್ ಬ್ಲೆಸ್ಸಿಂಗ್ ಟು ದ HK ಸೊಸೈಟಿ. ಥ್ಯಾಂಕ್ ಯು ನಂದ. ಸೆಂಟರ್ನ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ. ಆಸ್ ಇಸ್ ನೋ ಎವ್ರಿಬಡಿ, ದ ಸೋರ್ಸ್ ಅಂಡ್ ದ ಅಸೆಟ್ ಆಫ್ ಎನಿ ಕಂಟ್ರಿ ಈಸ್ ಇಟ್ಸ್ ಯೂತ್. ಮಾನವ ಸಂಪನ್ಮೂಲ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ದೇಶದ ಜನಸಂಖ್ಯೆ ನಮಗೆ ಮಾರಕ, ಆದರೆ ಪೂರಕವಾಗಿರ್ತಕ್ಕಂಥ ಸ್ಕಿಲ್ ಡೆವಲಪ್ಮೆಂಟ್ಸ್ ಇಲ್ಲದೇ ಇರೋದ್ರಿಂದ ಜನಸಂಖ್ಯೆ ಮಾರಕ ಆಗುತ್ತೆ ಕಾಣಿಸುತ್ತೆ. ಅನ್ಲೆಸ್ ಆ್ಯಂಡ್ ಅದರ್ವೈಸ್ ವಿ ಸೆಟ್ ರೈಟ್ ಸ್ಕಿಲ್ ಅಟ್ ದ ರೈಟ್ ಟೈಮ್ in the minds of our youth, such youth are not at all going to be useful to our country. ಇದನ್ನು ಮನಗಂಡು ಪ್ರಧಾನಮಂತ್ರಿಗಳು ಅವರ ಅಧಿಕಾರಕ್ಕೆ ಬಂದ ನಂತರದಲ್ಲಿ he started giving more emphasis upon setting the skill, not mere setting the skill. After some time of getting the skill set, reskill ಅಂತಲೂ ಹೇಳ್ಕೊಟ್ರು, upskill ಅಂತಲೂ ಕೂಡ ಹೇಳ್ಕೊಟ್ರು. ಇವೆಲ್ಲವನ್ನೂ ಕೂಡ ಮಾಡಿದ್ದೇ ಆದರೆ the person who is going to become a detrimental and dangerous to society, the same person is going to get it converted as a real property and asset for the development of the growth of the country. ಈ ಒಂದು ನಿಟ್ಟಿನಲ್ಲಿ ಸ್ಕಿಲ್ ಸೆಟ್ ಮಾಡ್ತಕ್ಕಂಥ ನಮ್ಮ ಕಾಲೇಜ್ಗಳಲ್ಲಿ ನಾವು ಹೇಳ್ಕೊಡ್ತಿರ್ತೇವೆ, ಥಿಯರಿನ ಹೇಳ್ಕೊಡ್ತೇವೆ, ಪ್ರಾಕ್ಟಿಕಲ್ಸ್ನ ಕೂಡ ಹೇಳ್ಕೊಡ್ತೇವೆ. ಬಟ್ ದಟ್ ಜಸ್ಟ್ ಇಸ್ ನಾಟ್ ಸಫಿಷಿಯಂಟ್.
ಒಂದು ಕಡೆ ಇಂಡಸ್ಟ್ರಿಯಲ್ ಡಿಮ್ಯಾಂಡು ಒಂದು ರೀತಿ ಇರ್ತದೆ, ಆಸ್ಪಿರೇಷನ್ ಇನ್ನೊಂದು ರೀತಿಯಲ್ಲಿ ಇರ್ತದೆ. ದೋ ಐ ಹ್ಯಾವ್ ಲಾಟ್ ಆಫ್ ಆಸ್ಪಿರೇಷನ್ ಟು ಬಿಕಮ್ ಸಮಥಿಂಗ್ ಎಲ್ಸ್, ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಇನ್ನೊಂದು ರೀತಿ. Convention and inauguration of Puja Baswaraj Doddappa Center for Future Skills. Our society has 55 institutions to provide quality education from school students to higher level in various fields like engineering, medical, dental, pharmacy, homeopathy, nursing, science and arts colleges. The education system has changed drastically these days and there is a need for upgradation. The Center of Excellence is one such step taken by us. As an outcome of this, definitely our students get good jobs, can build their better career. So it is my duty to thank each one of them involved in setup of Center of Excellence. ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್ ಹಾಗೂ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿಯವರು ಇಂದು ಕಲಬುರಗಿ ನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ದಿನಾಂಕ 13ನೇ ಫೆಬ್ರವರಿ 2024ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಬಿಜೆಪಿ ನಗರ ಅಧ್ಯಕ್ಷರಾದ ಚಂದು ಪಾಟೀಲ್ ಅವರು ಹಾಗೂ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿಯವರು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಕೆಕೆಆರ್ಡಿಬಿಯ ಮಾಜಿ ಅಧ್ಯಕ್ಷರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವಿಶಾಲ್ ದರ್ಗಿ, ಕಲಬುರಗಿ ನಗರ ಮಾಧ್ಯಮ ಸಂಚಾಲಕರಾದ ನಾಗರಾಜ್ ಮಹಾಗಾಂವ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಧಿಕಾರಕ್ಕೆ ಬಂದ ನಂತರ ಸ್ವಲ್ಪ ಸಮಯಾವಕಾಶ ನೀಡುವುದು ನಮ್ಮೆಲ್ಲರ ಕರ್ತವ್ಯ. ಅದರ ಮೇಲೆ ನಾವು 6 ತಿಂಗಳ ಕಾಲ ಒಂದು ಸಮಯಾವಕಾಶ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದ ಮೇಲೆ ಯಾವ ರೀತಿ ಕೆಲಸ ಮಾಡ್ತದೆ, ಯಾವ ರೀತಿಯಾದ ಅಭಿವೃದ್ಧಿ ಕಾರ್ಯ ಮಾಡ್ಬೋದು ಅಂತ ಅಂದ್ಕೊಂಡು ನಾವು ನೋಡ್ತಾ ಇದ್ವಿ. ಅಧಿಕಾರ ಬಂದ 8 ತಿಂಗಳಾದರೂ ಕೂಡ ಇವತ್ತಿಗೂ ಕೂಡ ಒಂದು ರಸ್ತೆ ಆಗಿರ್ಬೋದು, ಒಂದು ನೀರಿನ ಸಮಸ್ಯೆ ಆಗಿರ್ಬೋದು, ಮತ್ತು ಒಂದು ಆರೋಗ್ಯದ ಕ್ಷೇತ್ರದಾಗಿರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯಗಳ ಇವರಿಂದ ಮಾಡಲಿಕ್ಕೆ ಆಗದೇ ಇರೋ ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕರಾದಂಥ ನಮ್ಮ ಅಧ್ಯಕ್ಷರಂಥ ಸನ್ಮಾನ್ಯ B.Y. ವಿಜೇಂದ್ರ ಒಂದು ಆದೇಶದ ಮೇರೆಗೆ ನಮ್ಮೆಲ್ಲ ನಾಯಕರು ಸೇರಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಉತ್ತರ ನೀಡಬೇಕಂತ ನಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಂತನ್ನುವ ಒಂದು ಅಭಿಯಾನದ ಅಡಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಇವತ್ತು ಯಾವುದೇ ಪ್ರತಿಭಟನೆ ಕೂಡ ಅವರ ಮನೆ ಹತ್ರ ಹೋಗಿ ಆಗಿರ್ಬೋದು, ಅವರ ಕಚೇರಿಯಲ್ಲಿ ನಾವು ಪ್ರತಿಭಟನೆ ಮಾಡಲಿಲ್ಲ. ಒಂದು ವಿರೋಧ ಪಕ್ಷದ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ನಾವೆಲ್ಲರ ನಾಯಕರು ಸೇರಿಕೊಂಡು ಅವರಿಗೆ ಮನವಿ ಸಲ್ಲಿಸುವಂಥ ಕೆಲಸ, ನಮ್ಮ ಜನರ ಸಮಸ್ಯೆಗಳು ಇವತ್ತು ಜನಪ್ರತಿನಿಧಿಗಳ ಗಮನ ತರಬೇಕಾದಂಥ ಕರ್ತವ್ಯ ನಮ್ಮ ಮೇಲಿರುವುದರಿಂದ ನಮ್ಮ ಒಂದು ಜವಾಬ್ದಾರಿಯುತವಂಥ ಒಂದು ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ನಾವೆಲ್ಲರೂ ಸೇರಿಕೊಂಡು ಅವರಿಗೆ ಮನವಿ ಸಲ್ಲಿಸುವಂಥ ಕೆಲಸ ನಾವು ಮಾಡಿದ್ದೀವಿ. ಯಾವುದೊಂದು ಹೋರಾಟ, ಪ್ರತಿಭಟನೆ, ಧಿಕ್ಕಾರ ಆ ರೀತಿಯಾದಂಥ ಕಾರ್ಯಕ್ರಮ ಯಾವುದು ಕೂಡ ನಾವು ಹಮ್ಮಿಕೊಂಡಿಲ್ಲ. ಒಂದು ಸೌಜನ್ಯಯುತವಾಗಿ, ಒಂದು ಜವಾಬ್ದಾರಿಯುತವಾಗಿ ಅವರ ಕಚೇರಿಗಳಿಗೆ ಹೋಗಿದ ಮುಖಾಂತರ ಅವರ ಮನೆಗೆ ನಾವು ಮೊದಲನೇದಾಗಿ ಅವರಿಗೆ ಕರೆ ಮಾಡಿ, ಅವರ ಆಪ್ತ ಸಿಬ್ಬಂದಿಗೆ ನಾವು ಕರೆ ಮಾಡೋದ್ರ ಮುಖಾಂತರ ನಾವು ಬರ್ತಾ ಇದ್ದೀವಿ. ಮನವಿ ಸಲ್ಲಿಸಲಿಕ್ಕೆ ತಮ್ಮ ಜೊತೆ ನಾವು ಕುಂತು ಮಾತಾಡಬೇಕಾಗಿದ್ದಂಥ ಸಂದರ್ಭದಲ್ಲಿ ಸೌಜನ್ಯಕ್ಕಾದರೂ ಆ ಶಾಸಕರುಗಳು ಅವ್ರ ಮನೆಯಲ್ಲಿರಲಿಲ್ಲ, ಕಚೇರಿಗಳಲ್ಲೂ ಕೂಡ ಇರಲಿಲ್ಲ. ನಾವು ಅಲ್ಲಿರುವಂಥ ಸಿಬ್ಬಂದಿಗೆ ನಮ್ಮ ಮನವಿ ಪತ್ರಗಳನ್ನು ಅವರಿಗೆ ಸಲ್ಲಿಸುವ ಮುಖಾಂತರ ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ವಿ. ಅದೇ ಒಂದು ಏನು ಇವರಿಗೆ ವಿರೋಧ ಪಕ್ಷದಲ್ಲಿರುವಂಥವ್ರು ಪ್ರಶ್ನೆ ಮಾಡಬಾರ್ದು, ಒಂದು ಯಾವ ರೀತಿ ಕಲಬುರಗಿಯಲ್ಲಿ ಆಡಳಿತ ಮಾಡ್ತಾ ಇದ್ದಾರಪ್ಪ ಅಂತಂದರೆ ಇವತ್ತು ಉಸ್ತುವಾರಿ ಮಂತ್ರಿಗಳನ್ನು ಹಿಡಿದು ಶಾಸಕರವರೆಗೆ ಯಾರು ಇವರವರಿಗೆ ಜನಪರವಾಗಿ ಪ್ರಶ್ನೆ ಕೇಳ್ತಾರೆ ಅವರೆಲ್ಲರೂ ಕೂಡ ಅವರ ಕಣ್ಣಿಗೆ ಒಂದು ರಾಕ್ಷಸ ರೀತಿಯಲ್ಲಿ ನೋಡುವಂಥ ಪ್ರಕ್ರಿಯೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಹುಟ್ಟು ಹಾಕಿದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಎಂದೂ ಕೂಡ ಈ ರೀತಿಯಾದಂಥ ತುಗಲಕ್ ಆಡಳಿತ ನಮ್ಮ ಜಿಲ್ಲೆಯಲ್ಲಿ ಎಂದೂ ಕೂಡ ಇರಲಿಲ್ಲ. ಯಾಕಂದರೆ ವಿರೋಧ ಪಕ್ಷದವರಿಗೆ ಜನರ ಪರವಾಗಿ ಧ್ವನಿ ಎತ್ತುವಂಥ ಒಂದು ಹಕ್ಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನದಲ್ಲಿ ನೀಡಿದ್ದಾರೆ. ಅದೇ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ನಿನ್ನೆ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ಒಂದು ವಾಹನವನ್ನು ಮಾಡಿಕೊಂಡು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ರಥ ಅಂತನ್ನುವ ಒಂದು ವಾಹನವನ್ನು ಮಾಡಿಕೊಂಡು, ಅದು ಕೂಡ ನಾವು ಯಾವ ರೀತಿ ರಥ ಮಾಡಿ ಆ ರೀತಿ ಅಲ್ಲ, ಯಾವುದೋ ಒಂದು ಕಿರಾಯಿ ಒಂದು ವಾಹನ ತೆಗೆದುಕೊಂಡು ಅದರೊಳಗಡೆ ಒಂದು TV ಇಟ್ಟುಕೊಂಡು ನಮ್ಮ ಪಕ್ಷದ ಕಚೇರಿಗೆ ಬಂದು ಪಕ್ಷದ ಕಚೇರಿಯಲ್ಲಿ ನಿಂತ್ಕೊಂಡು ಆ ಜಿಲ್ಲಾಧ್ಯಕ್ಷರು ಮತ್ತು ಅಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ಒಂದು ಮುಖಂಡರು ಇವತ್ತು ಅಲ್ಲಂ ಪ್ರಭು ಪಾಟೀಲ್ ಅವರಾಗಿರ್ಬೋದು,
ಇವತ್ತು ಒಂದು ಉಸ್ತುವಾರಿ ಮಂತ್ರಿಗಳ ಒಂದು ಕುಮ್ಮಕ್ಕಿನಿಂದ ಇವತ್ತು ನಮ್ಮ ಪಕ್ಷದ ಕಚೇರಿಗೆ ಬಂದು ಅಭಿವೃದ್ಧಿಗಳ ಪರಿಶೀಲನೆ ಮಾಡ್ಬೋದು. ಭಾರತೀಯ ಜನತಾ ಪಕ್ಷದವರು ಏನೇನು ಅಭಿವೃದ್ಧಿಗಳಾಗಿದೆ ತಾವು ತೋರಿಸ್ತೀವಿ ಅಂತನ್ನುವ ನಾವು ಇರದೇ ಇರೋಂಥ ಸಂದರ್ಭದಲ್ಲಿ ಒಂದು ವೇಳೆ ಅವರಲ್ಲಿ ತಾಕತ್ತಿದ್ದರೆ ಒಂದು ದಮ್ಮಿತ್ತು ಅಂತಂದರೆ ನಮ್ಮೆಲ್ಲರಿಗೂ ಕೂಡ ಮುಂಚಿತವಾಗಿ ಕರೆ ಮಾಡಬೇಕಾಗಿತ್ತು. ನಾವು ಬರ್ತಾಯಿದ್ದೀವಿ, ತಮ್ಮ ಕಚೇರಿಗೆ ಬರ್ತಾಯಿದ್ದೀವಿ, ತಾವೆಲ್ಲರೂ ಅಲ್ಲಿ ಇರಬೇಕಂತಂದಾಗ ನಾವು ಆ ಸವಾಲು ಸ್ವೀಕಾರ ಮಾಡಿ ನಾವು ಇರ್ತಾಯಿದ್ದೀವಿ. ನಾವು ಇರದೇ ಇದ್ದಂಥ ಸಂದರ್ಭದಲ್ಲಿ ಪಕ್ಷದ ಕಚೇರಿಗೆ ಇವತ್ತು ಬಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ರಥ ಅಂತ ಒಂದು ರಥವನ್ನು ತೆಗೆದುಕೊಂಡು ಬಂದು ಏನು ಇವರು ಗನಂದಾರಿ ಕೆಲಸ ಸರ್ಕಾರ ಬಂದ ನಂತರ ಇವತ್ತು 8 ತಿಂಗಳಲ್ಲಿ ಇವತ್ತು ರೈತರಿಗೆ ಇವರ ಜನ್ಮಕ್ಕೆ ನಾಚಿಕೆ ಬರಬೇಕು. ಇವತ್ತು ರೈತರಿಗೆ ಕೊಡಬೇಕಾದಂಥ ಪರಿಹಾರದಲ್ಲಿ 4,000 ರೂಪಾಯಿ ಇವತ್ತು ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಅವರಿಗೆ. ರೈತರ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಇವರಿಗೆ ನೀರು ಕೊಡ್ಲಿಕ್ಕಾಗಿಲ್ಲ. ರೈತರ ಸಂಕಷ್ಟದ ಸಂದರ್ಭದಲ್ಲಿ ಇವರಿಗೆ ವಿದ್ಯುತ್ ಕೂಡ ಕೊಡ್ಲಿಕ್ಕಾಗಿಲ್ಲ. ಇವತ್ತು ಯಾವುದೇ ಒಂದು ಅಭಿವೃದ್ಧಿ ರಥ ತೆಗೆದುಕೊಂಡು ಬಂದಿದ್ದಾರೆ. ಇವತ್ತು ಇವರ ಸರ್ಕಾರದಲ್ಲಿ ಇವತ್ತು ಯಾವ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಷ್ಟೆಷ್ಟು ಅನುದಾನ ಇವರು ಆಪಾದನೆ ಮಾಡಿದಾಗ ಇವತ್ತು ಶ್ವೇತಪತ್ರನ ಹೊರಡಿಸುವಂಥ ಕೆಲಸ ನಮ್ಮ ರಾಷ್ಟ್ರದ ನಾಯಕರಾದಂಥ ಹೆಮ್ಮೆ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ಶ್ವೇತಪತ್ರವನ್ನು ಹೊರಡಿಸುವಂಥ ಕೆಲಸ ನಾವು ಮಾಡಿದ್ದೀವಿ. ಒಂದು ವೇಳೆ ಇವರು ಅಷ್ಟೇ ಪ್ರಾಮಾಣಿಕರಾಗಿದ್ದರೆ ಇವರು ಸರ್ಕಾರದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಗೆ ಯಾವ್ಯಾವ ಅನುದಾನದಲ್ಲಿ ಯಾವ್ಯಾವ ಅಭಿವೃದ್ಧಿ ಕಾಮಗಾರಿಗಳು ಪ್ರಾರಂಭ ಆಗಿತ್ತು. ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅವಧಿಯಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಿಗಮದಂಥ ಅಪ್ಪುಗೌಡರ ಅಧ್ಯಕ್ಷರಾದ ಸಂದರ್ಭದಲ್ಲಿ ಏನೇನು ಅನುದಾನ ಇವತ್ತು ಬಿಡುಗಡೆಯಾಗಿದೆ, ಏನೇನು ಕಟ್ಟಡಗಳು ಇವತ್ತು ತೆರೆಯುತ್ತಿ ನಿಂತಿವೆ, ಇವತ್ತು ನಾವು ಮಾಡ್ತಾ ಇದ್ದೀವಿ ಅಂತನ್ನುವ ಒಂದು ಹೇಳಿಕೆಗಳನ್ನು ಕೊಡ್ತಾ ಅದರ ಉದ್ಘಾಟನೆಗಳನ್ನು ಮಾಡುತ್ತಾ ಅದರ ಅಡಿಗಳ ಸಮರ ಮಾಡ್ತಾ ಇವತ್ತು ಮಾಡ್ತಾ ಇರುವಂಥ ಕಾಂಗ್ರೆಸ್ದವರು ಇವತ್ತು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಮಗೆ ಹೇಳಲಿಕ್ಕೆ ಇವತ್ತು ವ್ಯಾನ್ ತೊಗೊಂಡು ನಮ್ಮ ಕಚೇರಿಗೆ ಬಂದಿದ್ದಾರೆ. ಇವತ್ತು ಅವರು ನಮ್ಮ ಸರ್ಕಾರ ಯಾವ ರೀತಿ ಶ್ವೇತಪತ್ರ ಹೊಡಿಸಿ ಇವತ್ತು ಅವರು ತಾಕತ್ತು ದಮ್ಮಿದ್ದಂದರೆ ಇವತ್ತು ಶ್ವೇತಪತ್ರ ಹೊಡಿಸಲಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಇವು ಸರ್ಕಾರ ಬಂದ ನಂತರ ಯಾವ್ಯಾವ ಕಾಮಗಾರಿಗಳು ಎಷ್ಟೆಷ್ಟು ಅನುದಾನ ಇವತ್ತು ಬಿಡುಗಡೆ ಮಾಡಿದ್ದಾರೆ, ಯಾವ್ಯಾವ ಕಾಮಗಾರಿಗಳು ಇವತ್ತು ಅಡಿಗರ ಸಮಾರಂಭ ಮಾಡಿದ್ದಾರೆ, ಯಾವ್ಯಾವ ಕಾಮಗಾರಿಗಳು ಎಷ್ಟೆಷ್ಟು ದುಡ್ಡು ಸರ್ಕಾರ ಇವತ್ತು ಬಿಡುಗಡೆ ಮಾಡಿದ್ದಾರೆ, ಅವೆಲ್ಲವನ್ನು ಕೂಡ ಇವತ್ತು ಬಹಿರಂಗಪಡಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ದವ್ರು ಮಾಡಬೇಕು. ಇವತ್ತು ಅಲ್ಲಂಪುರ ಪಾಟೀಲ್ ಅವರು ನಿನ್ನೆ ಮಾತನಾಡುವಾಗ ಏನು ಸಾಕಷ್ಟು ಒಂದು ಪೌರುಷ ಮಾತುಗಳು ಇವತ್ತು ಆಡಿದ್ದಾರೆ. ಅವರು ತಮ್ಮ ದಕ್ಷಿಣ ಮತಕ್ಷೇತ್ರಕ್ಕೆ ಮತ್ತು ಉಸ್ತುವಾರಿ ಮಂತ್ರಿಗಳು ನಮ್ಮ ಜಿಲ್ಲೆಗೆ ಎಷ್ಟೇಟು ಅನುದಾನ ಇವತ್ತು ಬಂದಂಥ KKIDB ಅನುದಾನ ಅದೇ ಪಕ್ಷದ ಅಧ್ಯಕ್ಷರಾದಂಥ KKIDB ಅಧ್ಯಕ್ಷರಾದಂಥ ಅಜಯ್ ಸಿಂಗ್ ಅವರು ಇವತ್ತು ಆಲ್ರೆಡಿ PRಗೆ ಎಲ್ಲ ಅನುದಾನ ಬಿಡುಗಡೆ ಆದಂಥ ಅನುದಾನ ಟೆಂಡರ್ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ವಿಡ್ರಾಲ್ ಮಾಡೋದ್ರ ಮುಖಾಂತರ ಅದರಲ್ಲಿ ಒಂದು 15% ಕಮಿಷನ್ ತೆಗೆದುಕೊಂಡು ಇವತ್ತು ಕಮಿಷನ್ ಹೊಡಿಬೇಕು ಅಂತ ನಾವು ಒಂದೇ ಒಂದು ಉದ್ದೇಶದಿಂದ ಇವತ್ತು ಲ್ಯಾಂಡ್ ಅರ್ಮಿಗೆ ಯಾವ ಉಸ್ತುವಾರಿ ಮಂತ್ರಿಗಳು ನಾನು ಕೂಡ ಅವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರ ಸಂದರ್ಭದಲ್ಲಿ ಆ ಒಂದು KDP ಮೀಟಿಂಗಲ್ಲಿ ಭಾಗವಹಿಸಿದಾಗ ಇದೇ ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದರು. ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು, ಯಾವುದೇ ಕಾರಣಕ್ಕೂ ಲ್ಯಾಂಡ್ ಆರ್ಮಿ ಅಪ್ಪ ಅಂತಂದರೆ ಇದು ಲೂಟಿ ಮಾಡುವ ಆರ್ಮಿ ಅಂತನೋ ಮಾತು ಪ್ರಿಯಾಂಕ್ ಖರ್ಗೆ ಹಿಡಿದು ನಮಗೆ ನೆನಪಿದೆ. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಕಾಮಗಾರಿಗಳು ಯಾವುದೇ ಸಂದರ್ಭಕ್ಕೂ ಕೂಡ ಲ್ಯಾಂಡ್ ಆರ್ಮಿಗೆ ಕೊಡಬಾರ್ದಂತನ್ನುವ ಒಂದು ಆದೇಶ ಇದೇ ಪ್ರಿಯಾಂಕ್ ಖರ್ಗೆ ಸಾಹೇಬರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆ ಸಂದರ್ಭದಲ್ಲಿ ನಾವು ಸ್ಥಾಯಿ ಸಮಿತಿ ಅಧ್ಯಕ್ಷರ ಮಾಡಿದರು. ಅದೇ ಲ್ಯಾಂಡ್ ಆರ್ಮಿ ಯಾಕಂದರೆ ಇವತ್ತು ಆ ಲ್ಯಾಂಡ್ ಆರ್ಮಿದವರು 3-4 ವರ್ಷಗಳಲ್ಲಿ ಸತ್ಯ ಹರಿಶ್ಚಂದ್ರ ರೀತಿ ಅವ್ರು ಕಾಣ್ತಾ ಇದ್ದಾರೆ. ಎಲ್ಲ ಕಾಮಗಾರಿಗಳು ಆ ಲ್ಯಾಂಡ್ ಆರ್ಮಿಗೆ ಕೊಡೋ ಮುಖಾಂತರ ಆ ಟೆಂಡರ್ ಪ್ರಕ್ರಿಯೆಯಲ್ಲಿರುವಂಥ ಕೆಲಸ ವಿಳಂಬವಾಗುವ ರೀತಿಯಲ್ಲಿ ಇವತ್ತು ಲ್ಯಾಂಡ್ ಆರ್ಮಿಗೆ ಕೊಡೋದ್ರ ಮುಖಾಂತರ ತಮಗೆ ಬೇಕಾದ ಗೊತ್ತಿದ್ದವರಿಗೆ ಲ್ಯಾಂಡ್ ಆರ್ಮಿ ಮುಖಾಂತರ ಕೆಲಸ ಕಾರ್ಯಗಳು ಮಾಡೋದ್ರ ಮುಖಾಂತರ ಅವರಲ್ಲಿ ಕಮಿಷನ್ ಹೊಡೆಯುವಂಥ ಕೆಲಸ ಇವತ್ತು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಇವತ್ತು ಅವ್ರು ಮಾತು ಹೇಳೋದು ನಮಗೆ ಅಭಿವೃದ್ಧಿ ರಥ ಅಂತೇಳಿ ರಥ ತೋರಿಸ್ಕೊಂಡು ಬಂದು ಇಲ್ಲಿ ನಾಟಕ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷ ಒಂದು ವಿರೋಧ ಪಕ್ಷವಾಗಿ ಒಂದು ಜವಾಬ್ದಾರಿ ಸ್ಥಾನವಾಗಿ ಜನಪರವಾಗಿ ದನ ಎತ್ತುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇದೇ ರೀತಿ ಇವರು ಜನ ನಮ್ಮ ಧ್ವನಿ ಆಡಿಸಬೇಕಂತನ್ನುವ ಒಂದು ಉದ್ದೇಶದಿಂದ ಇದೇ ರೀತಿಯಾಗಿ ನಮ್ಮ ಮೇಲೆ ಒತ್ತಡ ಹೇರುವ ಒಂದು ಉದ್ದೇಶದಿಂದ ಇವರು ಯಾರಾದರೂ ಕಾಂಗ್ರೆಸ್ ಪಕ್ಷದವರು ನಾವು ಯಾರಾದರೂ ಹೇರ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ನಾವು ಕೂಡ ಈ ತಮ್ಮನ್ನು ನಡತೆ ಸರಿಪಡಿಸಿಕೊಳ್ಳದೇ ಇದ್ದರೆ ಮುಂಬರುವ ದಿನಗಳಲ್ಲಿ ನಾವು ಕೂಡ ನಿಮ್ಮ ಕಚೇರಿಗೆ ಬಂದು ನಿಮ್ಮ ಕಚೇರಿ ಎದುರಿಗೆ ಟೆಂಟಲ್ಲಿ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡುವಂಥ ಕೆಲಸ ಲೆಕ್ಕ ಕೇಳುವಂಥ ಕೆಲಸ ನಾವೆಲ್ಲರೂ ಸೇರಿಕೊಂಡು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ತಪ್ಪುಗಳನ್ನು ಎತ್ತಿ ತೋರಿಸುವ ಮುಖಾಂತರ ಜನರಿಗೆ ತಿಳಿಸುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತದೆ. ಭಾರತೀಯ ಜನತಾ ಪಕ್ಷ ಯಾವಾಗಲೂ ಕೂಡ ಹೆದರುವಂಥ ಪ್ರಶ್ನೆ ಇಲ್ಲ. ನಮ್ಮ ನಾಯಕರು ಇವತ್ತು ಚಂದು ಪಾಟೀಲ್ ಅವರಾಗಿರ್ಬೋದು, ಅಪ್ಪುಗೌಡರಾಗಿರ್ಬೋದು, ಮಾಲಿಕೆ ಗುತ್ತೇದಾಗಿರ್ಬೋದು, ನಮ್ಮ ಉಮೇಶ್ ಯಾದವ್ ಅವರಾಗಿರ್ಬೋದು, ಸುಭಾಷ್ ಗುತ್ತೇದಾಗಿರ್ಬೋದು, ರಾಜ್ಕುಮಾರ್ ಪಾಟೀಲ್ ತೆಲುಗುರಾಗಿರ್ಬೋದು, ಬಸವರಾಜ್ ಮತ್ತಿಮೂಡವರಾಗಿರ್ಬೋದು, ಎಲ್ಲರೂ ಕೂಡ ಬೇರೆ ಬೇರೆ ಕೆಲಸಗಳಿಂದ ಇವತ್ತು ವಿಧಾನಸಭೆಯಲ್ಲಿ ಅಧಿವೇಶನ ಇದೆ. ಇವತ್ತು ನಮ್ಮ ರಾಜ್ಯದ ಕೆಲಸಕ್ಕೆ ನಮ್ಮ ಉಮೇಶ್ ಯಾದವ್ ಅವರು ಒಂದು ವೈಯಕ್ತಿಕ ಕೆಲಸಕ್ಕೆ ಬಾಂಬೆಗೆ ಹೋಗಿದ್ದಾರೆ.
ಎಲ್ಲರೂ ಕೂಡ ಇವತ್ತು ನಮ್ಮ ಫೋನ್ ಮುಖಾಂತರ ತಿಳಿದಾರೆ. ತಾವು ಯಾರು ಕೂಡ ಅಲ್ಲಿ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ನಾವೆಲ್ಲರೂ ಸೇರಿಕೊಂಡು ಇಲ್ಲಿರುವಂಥ ಪ್ರತಿಯೊಬ್ಬ ನಮ್ಮ ಶಾಸಕರು, ಸಂಸದರು, ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, BG ಪಾಟೀಲ್ ಅವರು, ಅಮರನಾಥ್ ಪಾಟೀಲ್ ಅವರು, ನಮೋಶ್ವರ ಆಗಿರ್ಬೋದು, ನಮ್ಮಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಕಾರ್ಯಕರ್ತರ ಜೊತೆಯಲ್ಲಿ ಕೂಡಿ ತಕ್ಕ ಉತ್ತರ ಕಾಂಗ್ರೆಸ್ ಪಕ್ಷಕ್ಕೆ ನೀಡುವಂಥ ಕೆಲಸ ನಾವು ಮಾಡ್ತೀವಿ. ಸುನೀಲ್ ವಲ್ಲಪೂರರು ಕೂಡ ಪ್ರತಿಯೊಬ್ಬರು ಕೂಡ ಇವತ್ತು ನಮ್ಗೆ ಕರೆ ಮಾಡಿ ನೀವು ಅವ್ರಿಗೆ ಉತ್ತರ ಕೊಡ್ರಿ, ಮುಂದೆ ನಾವು ಎಲ್ಲ ಜೊತೆಯಲ್ಲಿ ಇದ್ದೀವಿ. ನಾವೆಲ್ಲರೂ ಸೇರಿಕೊಂಡು ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುಂದಿನ ದಿನಗಳಲ್ಲಿ ಹಂತವಾಗಿ ಹೋರಾಟ ಹಾಕುವುದರ ಮುಖಾಂತರ ಇವರಿಗೆ ಉತ್ತರ ನೀಡುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. BY ವಿಜೇಂದ್ರ ಅಣ್ಣವರು ಆದೇಶ ಮ್ಯಾಗ ಏನು ನಾವೆಲ್ಲ ಲೀಡರ್ಸ್ಗಳು ಅಪ್ಪುಗೌಡ್ರ ನೇತೃತ್ವನಾಗ ನಮ್ಮ ಶಿವರಾಜ್ ರದ್ದೇವಾಡಿ ಅನ್ನೋರ ನೇತೃತ್ವ ಮ್ಯಾಗ ಎಲ್ಲ ಲೀಡರ್ಸ್ ಕಲ್ತು ಹೋಗಿ ಎಲ್ಲ MLA ಅವ್ರ ಮನೆಗೆ ಹೋಗಬೇಕು, ಶಾಂತಿ ರೀತಿಲಿಂದ ಹೋಗಿ ಮೆಮೊಡಮ್ ಸಲ್ಸ್ ಬರ್ಬೇಕಂತೇಳಿ ಆ ಆದೇಶ ಪ್ರಕಾರ ನಾವು ಅಪ್ಪುಗೌಡರು, ಶಿವರಾಜ್ ರದ್ದೇವಾಡಿ ಎಲ್ಲೋ ಹೋಗಿ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ P. ರಾಜೀವ್ ಅವ್ರು ಹೇಳಿರೋರು ಹೆಚ್ಚಿಗೆ ಜನನೂ ಹೋಗ್ಬೇಡ್ರಿ, ಅಲ್ಲಿ ಹೆಚ್ಚಿಗೆ ಕೂಗಬೇಡ್ರಿ, ಏನು ಗದ್ದಲು ಮಾಡಬೇಡ್ದು, ವೆರಿ ಸಿಸ್ಟಮೆಟಿಕ್ ಆಗಿ ಒಳ್ಳೆಯ ರೀತಿಯಿಂದ ಮಾಡಂತ ಹೇಳಿ ಆ ಆದೇಶದಿಂದ ನಾವು ಮಾಡಿ ಬಂದಿದ್ದೆವು. ಅದೇ ಥರ ನಿನ್ನೆ ಬೆಳಗ್ಗೆ ನಮಗೆ ಗೊತ್ತಾಯಿತು, ಒಂದಿಷ್ಟು ಪೊಲೀಸ್ ಜನ ಫೋನ್ ಹಚ್ಚಿದ್ರು ನಮಗೆ, ನೀವೇನು ಬರ್ತಾ ಇದ್ದೀರೇನು ನಿಮ್ಮ ಪಾರ್ಟಿ ಆಫೀಸಿಗೆ ಅಂತೇಳಿ. ನಾವು ಹೇಳಿದ್ರು ನಮ್ದೇನು ಯಾವಾಗೂ ಮೀಟಿಂಗ್ ಇಲ್ಲ, ಏನೂ ಇಲ್ಲ, ಇವತ್ತೇನು ನಾವು ಬರ್ತಾ ಇಲ್ಲ. ಅವ್ರು ಹೇಳಿದ್ರು ಇಲ್ಲ, ಕಾಂಗ್ರೆಸ್ ಅವ್ರು ಏನೋ ರಥ ತೊಗೊಂಡು ಬಂದಿದ್ದಾರೆ, ಇಲ್ಲೆಲ್ಲ ಸಿಕ್ಕಾಪಟ್ಟಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಜನಕ್ಕೆ ತೊಂದರೆ ಆಗ್ತಾ ಇದೆ, ತಾವು ಯಾರು ಬರ್ತೀರಂತೇಳಿ. ನಾ ಅದು ನಮ್ಗೆ ಯಾರಿಗೂ ಕಾಲ್ ಮಾಡಿಲ್ಲ ಅಂತೇಳಿ ತಕ್ಷಣ ನಮ್ಮ ಅಧ್ಯಕ್ಷರೇನು ಕೇಳ್ದ ಮತ್ತು ಅಪ್ಪುಗೌಡ್ರೇನು ಕೇಳ್ದನ, ನಮಗೇನು ಕರೆದಿಲ್ಲ ಅವರು. ನಾವು ಅವ್ರ ಕಚೇರಿಗೆ ಅವ್ರ ಮನೆಗೆ ಹೋಗ್ಬೇಕಂತಂದರೆ ಅವ್ರು ಎಲ್ಲ PAಗೆ ಫೋನ್ ಹಚ್ಚಿ ವಿನಂತಿ ಮಾಡ್ಕೊಂಡಿದ್ದೇವೆ, ಎಲ್ಲರಪ್ಪ ಶಾಸಕರುಗಳು ಅವರೇ ಪರೇಶಾನ್ ಆಗ್ಯಾರ, ಇವರಿಬ್ರು ಯಾಕೆ ಹೊಂಟಾರ ನಂಬಲ್ಲ ಅಂತೇಳಿ. ಅವ್ರು ಒಟ್ಟ ನಮಗೆ ನೀನು ಯಾರೂ ಕಾಲ್ ಮಾಡಿಲ್ಲ. ನೀನು ಬಂದು ಒಂದು ರಥಯಾತ್ರೆ ಅಂತಂತೇಳಿ ನಾವೊಂದು ಏನೋ ತಿಳಿದೆವು, ಸಿದ್ದರಾಮಯ್ಯ ಅವ್ರ ನೇತೃತ್ವನಾಗ DK ಶಿವಕುಮಾರ್ ನೇತೃತ್ವನಾಗ ಒಂದು ರಥ ಮಾಡ್ಯಾರವರು. ಅದ್ರಾಗ ನಮ್ಮಂಗೆ ಭಾರತೀಯ ಜನತಾ ಪಾರ್ಟಿ ಹ್ಯಾಂಗೆ ವಿಡಿಯೋ ಮಾಡಿ ವಿತ್ ಪ್ರೂಫ್ಗೆ ಸಾಥ, ವಿತ್ ಡಾಕ್ಯುಮೆಂಟ್ಗೆ ಸಾಥ ಏನು ಕಳಿಸ್ತಾರಂತ ತಿಳಿದೆವು. ಬಟ್ ನಮ್ಗೆ ಗೊತ್ತಿಲ್ಲ. ಇಲ್ಲೇ ನಮ್ಮ ಹೆರಿಟೇಜ್ ಹೋಟೆಲ್ ಹಿಂದೆ ಒಂದು ಕಿರಾಯ ಗಾಡಿ ತೊಗೊಂಡು ಬಂದು ಅದಕ್ಕೊಂದು ಬ್ಯಾನರ್ ಹಚ್ಚಿ ಅನ್ಪಾರ್ಲಿಮೆಂಟ್ರಿ ವರ್ಡ್ ಯೂಸ್ ಮಾಡಿ ಒಳಗೆ ಬರ್ರಿ, ಮೊಕ್ಕೋರಿ, ಅಡ್ಡಾರಿ ಅಂತ ಯೂಸ್ಲೆಸ್ ವರ್ಡ್ಸ್ ಶಬ್ದ ಹೇಳಿ ನಮ್ಮ ತಿರುಗಾಡ್ಸ್ತಾರಂತೇಳಿ. ನಾವೇನು ಹೇಳಕ್ಕೆ ಬಯಸ್ತೇವೆ ಅವ್ರೀಗ, ನಮಗೇನೂ ನೋಡೋದಿಲ್ಲ. ನಾವೇನು ಮೆಮೊಡಮ್ ಕೊಟ್ಟಿದ್ದೆವು, ನೀವು ಹೋಗಿ ಕೊಟ್ಬಿಟ್ಟು ಮೆಮೊಡಮ್ ಪ್ರೆಸ್ ಮೀಟ್ ಮಾಡಿರಿ, ಪ್ರೆಸ್ಸಿಗೆ ಹೇಳ್ರಿ, ಜನಗೆ ಹೇಳ್ರಿ. ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಅಪ್ಪುಗೌಡರು ನಮ್ಮ ಅಧ್ಯಕ್ಷರು ಮಿಸ್ಗೈಡ್ ಮಾಡ್ತಾ ಇದ್ದೆವು. ನಮಗೇನೂ ಮಿಸ್ಗೈಡ್ ಮಾಡ್ತಾ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ, ಅಪ್ಪುಗೌಡರು ಶಾಸಕರಿದ್ದಾಗ, KKDB ಚೇರ್ಮನ್ ಇದ್ದಾಗ ನಾವು ನಮ್ಮ ತಂದೆಯವರು ಅನುದಾನಾಗ, CM ಸ್ಪೆಷಲ್ ಫಂಡ್ನಾಗ, ಕಾರ್ಪೊರೇಷನ್ ಫಂಡ್ನಾಗ ನಾವು ಏನೇನು ಕೆಲಸ ಮಾಡಿದ್ದೆವು. ಪ್ರತಿ ದಿವಸ ಒಂದು ಏರಿಯಾ, ಒಂದು ಗಲ್ಲಿ, ಒಂದು ವಾರ್ಡ್ನಾಗ ನಾವು ಅಭಿವೃದ್ಧಿಗಳು ಮಾಡ್ತಾ ಇದ್ದೆವು. 9 ತಿಂಗಳಾಯಿತು. ಇಲ್ಲೇ ನಮ್ಮ ಮೇಯರ್ ಸಾಹೇಬ್ರು, ನಮ್ಮ ಸಂಘಟರ ಕಾರ್ಪೊರೇಷನ್ ಕಮಿಷನರ್ಗೂ ಮಾತಾಡೀನಿ. ಅವ್ರು ಖುದ್ದು ಹೇಳಿದ್ದಾರೆ, 9 ತಿಂಗಳಾಯಿತು, 1 ರೂಪಾಯಿನೂ ಗುಲ್ಬರ್ಗ ನಾರ್ತ್ ಆ್ಯಂಡ್ ಸೌತ್ನಾಗ ಹೊಸದು ಯಾವಾದ್ರೂ ಯೋಜನೆ ಆಗಿಲ್ಲ, ಯಾವಾದ್ರೂ ಉದ್ಘಾಟನೆ ಆಗಿಲ್ಲ ಅಂತಂತ ಹೇಳಿದ್ದಾರೆ ಅವರು. ಯಾವಾಗಿದೆ ಅಂತಂದರೆ ಅಪ್ಪುಗೌಡರು ಅನುದಾನ ಏನು ಉಳಿದಿತ್ತು ಕೆಲಸ ನಾವೇನು ಮಾಡಿದ್ದೆವು, ನಮ್ಮ ಸಚಿವರಾದ ನಿರಾಣಿ ಸಾಹೇಬ್ರ DMF ಫಂಡ್ ಏನಿತ್ತು ಅವು ಓಪನಿಂಗ್ ಮಾಡಿದ್ದಾರೆ ಅವರೇ. ಸೊ ಅದಕ್ಕೆ ದಯವಿಟ್ಟು ಇಲ್ಲಿ ತಮ್ಗೆ ಯಾರಿಗೆ ಮಿಸ್ಗೈಡ್ ಮಾಡೋದಿಲ್ಲ, ನಮಗೇನು ಶೋ ಪುಟಪ್ ಮಾಡೋದಿಲ್ಲ. ನೇರವಾಗಿ ನೀವು ಏನೇನು ಫಂಡ್ ತಂದಿರಿ, ನಿಮ್ಮ ಸೆಕ್ರೆಟ್ರೇಟ್ ವಿಧಾನಸೌಧನಾಗ ನಾವು ಮಾತಾಡಿದ್ದೆವು. ಅವ್ರು ಹೇಳ್ತಾರೆ ನಾವು MLA ಲಾಡನೆ 1 ರೂಪಾಯಿನೂ ಬಿಟ್ಟಿಲ್ಲ, ಮತ್ತು ನೀವು ಯಾಕೆ ಕೆಲಸ ಮಾಡಿರಿ. ಸೊ ಅದಕ್ಕೆ ಮಂದಿಗೆ ನೀವು ಸುಮ್ಮನೆ ಹಚ್ಚೋದು ಕೆಲಸ ಬಂದ್ ಮಾಡಬೇಕು. ನೇರವಾಗಿ ಏನು ಮಾಡಿರಿ ನಿಮ್ಮ ಲಿಸ್ಟ್ ಕೊಡ್ರಿ, ಆ ಲಿಸ್ಟ್ ನಿಮ್ಮ ಹತ್ರ ಇತ್ತಂತಂದ್ರೆ ನಾವೇ ಬಂದು ತೊಗೋತೀವಿ. ಅದಕ್ಕೆ ಮುಂದಿನ ಬರೋ ದಿನಗಳಾಗ ನೀವು ಇದೇ ಥರ ಮಿಸ್ಗೈಡ್ ಮಾಡಬೇಡ್ರಿ. ಸುಳ್ಳು ಹೇಳಿ, ಸುಳ್ಳು ಆಶ್ವಾಸವನ್ನು ಹೇಳಿ ಏನು ಗೆದ್ದಿದ್ದೀರಿ ಅದ್ರ ತಕ್ಕ ನಡೀರಿ, ಇಲ್ಲಕ್ಕಂದ್ರೆ ಬರೋ ದಿನಗಳಾಗ ನಿಮಗೆ ಜನ ಮತ್ತೊಂದು ಪಾಠ ಕಳಿಸ್ತಾರೆ ಅಂತ ಹೇಳಕ್ಕೆ ಬಯಸ್ತೀವಿ. ಕಾಂಗ್ರೆಸ್ಸಿನ ರಾಜ್ಯದಲ್ಲಿರುವಂಥ ಸರ್ಕಾರ ಪ್ರತಿನಿತ್ಯ ಕೇಂದ್ರದ ಮೇಲೆ ಗೂಬೆ ಕೂಡಿಸುವಂಥ ಕೆಲಸ ಮಾಡ್ತಾ ಇದೆ. ಅವರು ಡೆಲ್ಲಿಗೆ ಹೋಗಿ ಅಲ್ಲಿ ಒಂದು ಪ್ರತಿಭಟನೆ ಮಾಡಿ ಕೇಂದ್ರದಿಂದ ಅನುದಾನ ಬರ್ತಾ ಇಲ್ಲ ಅಂತ ಅನ್ನುವ ಒಂದು ಆಪಾದನೆಯನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರ ಹತ್ರ ಹೋಗಿ ಅವರಿಗೆ ಮನವಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಕರೆಯನ್ನು ಕೊಟ್ಟಿದ್ದರು. ಆ ಕರೆಯನ್ನು ನಾವು ಅತ್ಯಂತ ಶಾಂತ ರೀತಿಯಿಂದ ಅವರವರ ಮನೆಗಳಿಗೆ ಹೋಗಿ ಅವ್ರ ಹತ್ರ ನಮ್ಮ ಚಂದು ಪಾಟೀಲ್ ಅವರು ಹೇಳ್ದಂಗೆ ಅವರ ಒಂದು ಸಮಯವನ್ನು ಕೇಳಿ ನಾವು ಅವರ ಮನೆಗೆ ಹೋಗಿ ಶಾಂತ ರೀತಿಯಿಂದ ಅವರಿಗೆ ಮನವಿಯನ್ನು ಸಲ್ಲಿಸಿ ಅಲ್ಲಿಂದ ನಾವು ಪತ್ರಿಕೆ ಮತ್ತು ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂಥ ಅನ್ಯಾಯದ ಬಗ್ಗೆ ಇವತ್ತು ನಾವು ಅಲ್ಲಿ ಪತ್ರಿಕೆ ಮುಖಾಂತರ ನಾವು ಹೇಳಿರುವಂಥದ್ದು. ಅದನ್ನು ಆದಮೇಲೆ
ಕಾಂಗ್ರೆಸ್ ಕಚೇರಿಯಿಂದ ನಮ್ಮ ಕಚೇರಿಗೆ ಒಂದು ರಥವನ್ನು ನಮ್ಮ ಶಿವರಾಜ್ ಪಾಟೀಲ್ ಅಣ್ಣವರು ಹೇಳ್ದಂಗೆ ಒಂದು ಬಾಡಿಗೆ ವಾಹನವನ್ನು ತಗೊಂಡು ಬಂದು ನಮ್ಮ ಕಚೇರಿ ಎದುರುಗಡೆ, ಭಾರತೀಯ ಜನತಾ ಪಕ್ಷದ ಕಚೇರಿ ಎದುರುಗಡೆ ಅವರು ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸ್ವಾಮಿ, ಕಲ್ಯಾಣ ಕರ್ನಾಟಕದ ರಥ ಯಾರು ಪ್ರಾರಂಭ ಮಾಡಿದ್ದಾರೆ ಅಂತ ಅನ್ನೋದನ್ನು ನಿಮ್ಮ ಗಮನಕ್ಕಿರಲಿ. ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಅವರು ಮುಖ್ಯಮಂತ್ರಿಗಳಾದ ಮೇಲೆ ಮೊದಲನೇ ಬಾರಿಗೆ ಹೈದರಾಬಾದ್ ಕರ್ನಾಟಕ ಅಂತನ್ನುವ ಹೆಸರನ್ನು ತೆಗೆದುಹಾಕಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮತ್ತು ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗ ಅಂತನ್ನುವ ಹೆಸರನ್ನು ಕೊಟ್ಟಿರುವಂಥ ಕೀರ್ತಿ ಅದು BS ಯಡಿಯೂರಪ್ಪ ಸಾಹೇಬರಿಗೆ ಸಲ್ಲುತ್ತೆ, ಅದು ನಮ್ಮ ಸರ್ಕಾರಕ್ಕೆ ಸಲ್ಲುತ್ತೆ. ಅದೇ ರೀತಿ ಅನುದಾನನೂ ಕೂಡ ಹಿಂದೆ ಇದೇ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಗಳಿದ್ದರೆ ಅವಾಗ ತಮ್ಮ CM ಕಾಂಗ್ರೆಸ್ದವರೇ ಇದ್ದರೂ ಕೂಡ ಇಲ್ಲಿ ಬಂದು ಧ್ವಜಾರೋಹಣೆಯನ್ನು ಮಾಡಬೇಕು ಅಂತಂದರೆ ಹೆದರ್ತಾ ಇದ್ರು, ಎಲ್ಲೋ ಒಂದು ಸಮುದಾಯದ ಮನಸ್ಸಿಗೆ ನೋವಾಗುತ್ತೆ ಅಂಥೇಳಿ. ನಮ್ಮ ಸರ್ಕಾರದ ಅವಧಿಯಲ್ಲಿ ಪ್ರತಿ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದ ತಕ್ಷಣವೇ ಈ ಭಾಗದ ಜನರ ಏನು ಕೂಗಿತ್ತು, ಈ ಭಾಗಕ್ಕೆ ಹೈದರಾಬಾದ್ ಕರ್ನಾಟಕ ಅನ್ನೋದನ್ನು ತೆಗೆದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಇದಕ್ಕೆ ನಾಮಕರಣವನ್ನು ಮಾಡಬೇಕು ಅಂತ ಹೇಳಿ ಏನು ಕೂಗಿತ್ತು, ಆ ಒಂದು ಕೆಲಸವನ್ನು ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾದ ತಕ್ಷಣವೇ ಇದರ ಒಂದು ಮರುನಾಮಕರಣವನ್ನು ಮಾಡಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಿಗಮ ಮಂಡಳಿಯನ್ನು ಅದಕ್ಕೆ ಮರುನಾಮಕರಣವನ್ನು ಮಾಡಿ ಅದಕ್ಕೆ ಸಂಪೂರ್ಣವಾದಂಥ ಅನುದಾನವನ್ನು ಕೊಡುವಂಥದ್ದು ಕಾರ್ಯ ಮಾನ್ಯ ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ, ನಮ್ಮ ಸರ್ಕಾರದ ನೇತೃತ್ವದಲ್ಲಿ ಆಗೋದು ಪ್ರಾರಂಭ ಆಗಿದೆ. ಹೀಗಾಗಿ ತಮಗೆ ಯಾವುದೋ ಒಂದು ನೈತಿಕತೆ ಇಲ್ಲ. ತಮ್ಮ ರಥ ಏನು ತಾವು ತಂದಿದ್ದೀರಿ, ಮುಂದಿನ ದಿನಗಳಲ್ಲಿ ನಮ್ಮ ರಥನೂ ಕೂಡ ಓಡಾಡ್ತಾ ಇದೆ ಇಡೀ ಜಿಲ್ಲಾದ್ಯಂತ. ವಿಕಸಿತ ಭಾರತ ರಥ ಕೇಂದ್ರದಲ್ಲಿ ಮಾನ್ಯ ಮೋದಿಜಿಯವರು ಮಾಡಿರುವಂಥ ಸಾಧನೆ ರಥ ಇಡೀ ಭಾರತದ ಆದ್ಯಂತ ಓಡಾಡ್ತಾ ಇದೆ. ನಿಮ್ಮ ಕಚೇರಿ ಎದುರುಗಡೆನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ನಮ್ಮ ರಥವನ್ನು ತಗೊಂಡು ಬಂದು ಮಾನ್ಯ ಕೇಂದ್ರ ಸರ್ಕಾರ ಮೋದಿಜಿಯವರು ತಾವೇನು ಡೆಲ್ಲಿಗೆ ಹೋಗಿ ಹೋರಾಟ ಮಾಡ್ತಾ ಇದ್ದೀರಲ್ಲ, ತಾವು ಡೆಲ್ಲಿಗೆ ಹೋಗುವಂಥದ್ದು ಅವಶ್ಯಕತೆ ಇಲ್ಲ, ನಿಮ್ಮ ಕಚೇರಿ ಎದುರುಗಡೆನೆ ತಂದು ನಾವು ರಥ ನಿಲ್ಲಿಸುತ್ತೇವೆ. ಆ ರಥದ ಮುಖಾಂತರ ತಾವು ಮಾನ್ಯ ಮೋದಿಜಿಯವರು ಮಾಡಿರುವಂಥ ಇಡೀ ದೇಶದಲ್ಲಿ ಮಾಡಿರುವಂಥ ಸಾಧನೆಯನ್ನು ತಾವು ಆ ರಥದ ಮುಖಾಂತರ ಮತ್ತು ತಮಗೆ ನಾವು ಪುಸ್ತಕವನ್ನು ಅಭಿವೃದ್ಧಿ ಮಾಡಿರುವಂಥ ಪುಸ್ತಕನೂ ಕೂಡ ಇವತ್ತು ತಮ್ಮ ಕಚೇರಿಯಲ್ಲಿ ಕೊಡುವಂಥ ಕೆಲಸ ನಾವು ಮಾಡ್ತೇವೆ. ಇವತ್ತು ಏನು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಒಂದು ನೈತಿಕತೆ ಇಲ್ಲ. 8 ತಿಂಗಳಾಯಿತು ಸರ್ಕಾರ ಬಂದು. ಈ ಭಾಗದಲ್ಲಿ ಬರಗಾಲ ಆಗಿದೆ, ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ನಮ್ಮ ತೊಗರೆ ಬೆಳೆಗೆ ಇಲ್ಲಿವರೆಗೂ ಕೂಡ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಿಲ್ಲ, ಇಲ್ಲಿವರೆಗೂ ಅದಕ್ಕೆ ಬೆಂಬಲ ಬೆಲೆಯನ್ನು ಹೆಚ್ಚಿಸುವಂಥದ್ದು ಮಾಡಲಿಲ್ಲ. ಕಬ್ಬಿಗೆ ಏನೋ ಫ್ಯಾಕ್ಟ್ರಿಗಳಿಗೆ ಕಬ್ಬು ಕೊಡ್ತಾ ಇದ್ದಾರೆ, ಆ ಕಬ್ಬಿಗೂ ಕೂಡ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಿಲ್ಲ, ರೈತರ ಸಾಲ ಮನ್ನಾ ಮಾಡಲಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಸುಳ್ಳು ಹೇಳಿ ಇವತ್ತು ರಾಜಕಾರಣವನ್ನು ಇವತ್ತು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಅವರಿಗೆ ಸರಿಯಾದಂಥ ಬುದ್ಧಿ ಜನ ಕಲಿಸ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. 20 ವರ್ಷಗಳಿಂದ ನಾವು ಇಲ್ಲಿ ಸತತವಾಗಿ ಇಲ್ಲಿ ನಾವು ಈ ದಕ್ಷಿಣದಲ್ಲಿ ನಾವು ಗೆಲ್ತೇವೆ ಚುನಾವಣೆಯನ್ನು ಅಂತ ಹೇಳಿ. ಸ್ವಾಮಿ, 20 ವರ್ಷದಿಂದ ಜನ ನಮಗೆ ಗೆಲ್ಲಿಸಿದ್ದಾರೆ ಅಂತಂದರೆ ಜನರ ವಿಶ್ವಾಸ ನಮ್ಮ ಮೇಲಿದೆ. ಪೂಜ್ಯ ತಂದೆಯವರಾದಂಥ ಚಂದ್ರಶೇಖರ್ ಪಾಟೀಲ್ ರೇವೂರವರು ಅವರು ಸತತವಾಗಿ 2 ಬಾರಿ ಇಲ್ಲಿ ಗೆದ್ದಿರುವಂಥದ್ದು. ಅವರ ಒಂದು ಅಭಿಮಾನದಿಂದ ಜನರು ಅವ್ರು ಮಾಡಿರುವಂಥ ಕೆಲಸದಿಂದ ಅವರನ್ನು ಗುರುತಿಸಿ ಇವತ್ತಿನ ದಿವಸ ಅವರಿಗೆ ಅವಕಾಶ ಕೊಟ್ಟಿರುವಂಥದ್ದು. ನಾವು ಚಂದ್ರಶೇಖರ್ ಪಾಟೀಲ್ ರೇವೂರವರು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಔಷಧ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿ, ಮೊದಲನೇ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡಿದ್ದಾರೆ. ಆ ಸಂಘದಲ್ಲಿ ಅವರು ಕೆಲಸ ಮಾಡಿದ್ದಕ್ಕಾಗಿ, ಅಧ್ಯಕ್ಷರಾಗಿದ್ದಕ್ಕಾಗಿ ನಮ್ಮ ಸುಮಾರು 60 ವರ್ಷ ಈ ಔಷಧ ವ್ಯಾಪಾರದಲ್ಲಿ ನಮ್ಮ ಕುಟುಂಬ ಇರೋದ್ರಿಂದ ಅವರಿಗೆ ಒಂದು ಗೌರವವನ್ನು ಸೂಚಿಸಬೇಕು ಅಂತ ಹೇಳಿ
ಆ ಸಂಘದವರು 10 ವರ್ಷದಿಂದನೇ ಅವರ ಒಂದು ಹೆಸರಿನಿಂದ ಭವನವನ್ನು ಮಾಡಬೇಕು ಅಂತ ಹೇಳಿ ಅವರ ಹೆಸರನ್ನು ಇವತ್ತು ಇಟ್ಟು ಅಲ್ಲಿ ಒಂದು ಭವನವನ್ನು ಕಟ್ಟಡವನ್ನು ಆಗಿದೆ. ಅದಕ್ಕೂ ಕೂಡ ತಾವು ಅಸೂಯೆಯನ್ನು ತೋರಿಸ್ತಾ ಇದ್ದಾರೆ. ನಮ್ಮ ಸಹೋದರರಾದಂಥ ನಮ್ಮ ದಲಿತ ಮುಖಂಡರಾದಂಥ ವಿಶಾಲ್ ದರ್ಗಿಯವರು ನಮ್ಮ ತಂದೆಯವರ ಮೇಲೆ ಅಭಿಮಾನವಿಟ್ಟು ಅಲ್ಲಿ ಆ ಭವನಕ್ಕೆ ನನ್ನ ವೈಯಕ್ತಿಕವಾಗಿ ಸರ್ಕಾರದ ಯಾವುದೇ ಅನುದಾನ ಅಲ್ಲ, ಅವರ ವೈಯಕ್ತಿಕ ಸಹಕಾರದಿಂದ ಒಂದು ಮೂರ್ತಿಯನ್ನು ಇವತ್ತಿನ ದಿವಸ ನಮ್ಮ ಸಂಘಕ್ಕೆ ಒಂದು ಕೊಡುಗೆಯಾಗಿ ನೀಡಿದ್ದಾರೆ. ಆ ಮೂರ್ತಿಯನ್ನು ನಾವು ಇಟ್ಟಿದ್ದೇವೆ. ಅದಕ್ಕೂ ಕೂಡ ತಾವು ಇವತ್ತು ಅಸೂಯೆಯನ್ನು ಇವತ್ತಿನ ದಿವಸ ತೋರಿಸ್ತಾ ಇದ್ದಾರೆ. ರಾಜಕಾರಣ ಮಾಡೋದಿದ್ರೆ ನನ್ನ ಜೊತೆಯಲ್ಲಿ ಮಾಡಿ, ಆದರೆ ನಮ್ಮ ತಂದೆಯವರ ವಿಚಾರಕ್ಕೆ ಬಂದರೆ ಅಥವಾ ನಮ್ಮ ಹಿಂದಿನ ಶಾಸಕರಾಗಿ ಅವರು ಸತತವಾಗಿ ನಮ್ಮ ಕುಟುಂಬದ ನಮ್ಮ ತಾಯಿಯವರಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು, ಅವರು ಜನರ ಮನಸ್ಸನ್ನು ಗೆದ್ದು ಇವತ್ತು ಈ ಭಾಗದ ಸೇವೆಯನ್ನು ಪ್ರಾಮಾಣಿಕತೆಯಿಂದ ಮಾಡುವಂಥ ಕೆಲಸ ಇವತ್ತಿನ ದಿವಸ ಅವರು ಮಾಡಿದ್ದಾರೆ. ಅವರ ವಿಚಾರಕ್ಕೆ ಬಂದರೆ, ಅವರ ಅಭಿಮಾನಿಗಳಿಗೆ ನೋವಾದರೆ ಅದು ಮುಂದಿನ ದಿನಗಳಲ್ಲಿ ಸರಿಯಾಗೋದಿಲ್ಲ ಅಂತನ್ನುವ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮನವಿ ಪತ್ರ ಕೊಟ್ಟು ಬಂದಿದ್ದೀವಿ. ಆ ಮನವಿ ಪತ್ರ ಕೊಟ್ಟು ಬಂದ ತಕ್ಷಣವೇ ನೆಕ್ಸ್ಟ್ ಡೇ ಅವರು ಒಂದು ಈ ರಥದ ಹೆಸರು ನೋಡ್ರಿ, ಇದು ರಥದ ಹೆಸರು ಕೇಳ್ರಿ, ಅವ್ರು ಏನು ಇಟ್ಟಿರಲ್ಲ ಸರ್, ತಮ್ಮ ದಯವಿಟ್ಟು ಪತ್ರಿಕಾ ಮುಖಾಂತರನೇ ಅವ್ರಿಗೆ ಕೇಳಬೇಕು. ತಾವು ಕಲ್ಯಾಣ ಪ್ರಗತಿ ರಥ ಅಂತ ಏನು ಪ್ರಗತಿ ಮಾಡಿದ್ದಾರೆ ಅವರು? ಈ 9 ತಿಂಗಳಲ್ಲಿ ಏನು ಪ್ರಗತಿ ಮಾಡಿದ್ದಾರೆ ಅವರು? ಪ್ರಗತಿ ಏನು ಮಾಡಿದ್ದಾರೆ 9 ತಿಂಗಳಲ್ಲಿ? ಯಾವುದೇ ರೀತಿಯಂಥ ಪ್ರಗತಿ ಇಲ್ಲ, ಏನೂ ಇಲ್ಲ. ಈ ರಥ ತರ್ತಾರೆ, ಈಗ ರಥ ತಂದು ನಮ್ಮ ಆಫೀಸ್ನಲ್ಲಿ ನಿಂತು ಕೇಸಂದ್ರೆ ಹೇಳಿ ಕೇಸಂದ್ರೆ AC ಬಸ್ ಇದೆ, AC ಗಾಡಿಯಲ್ಲಿದೆ, AC ಬಂದು ಕೇಸ ಮಲ್ಕೋರ್ ಅಂತ ಹೇಳಿ ಕೇಸಂದ್ರೆ ಇದು ವರ್ಡ್, ಇದ್ರ ಶಬ್ದ ಇದು ತಪ್ಪು ಅನ್ನಿಸ್ತದ. ಯಾಕಂದ್ರೆ ನಮ್ಮ ಶಾಸಕರು ಇಬ್ಬರು ಶಾಸಕರು, ಮಾಜಿ ಶಾಸಕರು ಹಾಗೂ ಅವ್ರನ್ನೂ ಶಾಸಕರೇ, ನಮ್ಗೆ ಇವ್ರನ್ನೂ ಶಾಸಕರೇ, ಮುಂಬರುವ ದಿನಗಳಲ್ಲಿ ಶಾಸಕರು ಆಗೇ ಆಗ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಅವ್ರೇನು ಮಾತಾಡ್ತಾ ಇದ್ದಾರೆ ನಮ್ಮ ಅಲ್ಲಂಪ್ರಭು ಪಾಟೀಲ್ ಸರ್ ಅವರು ವೈಯಕ್ತಿಕ ನಮ್ಮ ಗುರುಗಳಾದ ಚಂದ್ರಶೇಖರ್ ಪಾಟೀಲ್ ರೇವೂರವರ ಒಂದು ಪುತ್ರಿಯನ್ನು ನಾನು ಮಾಡಿ ಔಷಧ ಭವನಕ್ಕೆ ನನ್ನ ಒಂದು ಆಸೆ ಇದಕ್ಕೆ ಸಲುವಾಗಿ ನಾನು ಕೊಟ್ಟಿದ್ದೀನಿ. ಅದಕ್ಕೆ ತಾವು ದಯವಿಟ್ಟು ವೈಯಕ್ತಿಕ ಬರಬೇಡ್ರಿ. ನೀವು 9 ತಿಂಗಳಲ್ಲಿ ಏನು ಮಾಡಿದಿರಿ ಹೇಳ್ರಿ ಮೇಡಮ್. ಇವತ್ತು ಬರ್ತೀರಿ, ತಾವು ಇದ್ರ ಬಳಿ ಏನಂತ IBL ಮೀಟಿಂಗ್ ತೊಗೋತೀರಿ, ಯಾವ ಕಾರ್ಪೊರೇಟರ್ಗೆ ಗೊತ್ತಿಲ್ಲ, ಆಫೀಸರ್ಗೆ ತೊಗೋಲ್ಲ. ಹಾಗೆ ಮೇಡಮ್ ಅವ್ರು ಬರ್ತಾರೆ, ಕೆಳಗೆ ಮೀಟಿಂಗ್ ತೊಗೋತಾರೆ, ಯಾರಿಗೂ ಗೊತ್ತಿಲ್ಲ. ಅವ್ರ ಅಭಿವೃದ್ಧಿ ಏನಾದರೂ ಮಾಡಿದ್ದಾರೆ ಅಂತಂದರೆ ಬಾ ಅಂತ ಹೇಳಿ ಸರ್. 9 ತಿಂಗಳಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ? ಇವತ್ತು ನಾವು ಒಂದು ಕಾರ್ಪೊರೇಷನಲ್ಲಿ ನಾನು ಒಂದು ಮೇಯರಾಗಿ 9 ತಿಂಗಳಾಯಿತು. ಇವತ್ತು ಯಾವುದೇ ರೀತಿಯಂಥ ಅಭಿವೃದ್ಧಿ ಕಾಮಗಾರಿ ಯಾವುದೇ ಇಲ್ಲ. ಸರ್ಕಾರದಿಂದ ಬಂದಿರುವ ಅನುದಾನದಲ್ಲೇ ನಾನು ಎಲ್ಲ ವಾರ್ಡಿಗೆ ಡಿವೈಡ್ ಮಾಡ್ಕೇಸಿಂದ ಕೆಲಸ ಮಾಡ್ತಾಯಿದ್ದೀನಿ. ಅವ್ರು ಕೊಟ್ಟಿರುವ ಯಾವುದೇ ಅನುದಾನವಿಲ್ಲ. ನಾ ಈಗಾಗಲೇ ಪ್ರಿಯಾಂಕ್ ಸಾಹೇಬ್ರಿಗೆ ಕೂಡ ಮನವಿ ಪತ್ರ ಕೊಟ್ಟು ಬಂದೀನಿ, ಬೆಳಗಾವಿಗೆ ಹೋಗಿ ಲೆಟರ್ ಕೊಟ್ಟು ಬಂದೀನಿ, ಎಲ್ಲ ವಾರ್ಡಿಗೆ ಅಭಿವೃದ್ಧಿ ಮಾಡ್ರಿ ಅಂತ ಹೇಳ್ಕೇಸಿಂದ್ರೆ. ಅಭಿವೃದ್ಧಿ ಎಷ್ಟು ಡೆವಲಪ್ಮೆಂಟ್ ಮಾಡ್ತೀರಿ ಸರ್? ಈಗ 3 ತಿಂಗಳು 2 ವರ್ಷ ಆಯಿತು, ಯಾವುದೇ ರೀತಿಯಂಥ ಅಭಿವೃದ್ಧಿ ಇಲ್ಲ ಅಂತ ಹೇಳ್ಕೇಸಿಂದ ಮಾಡಿದ್ರು ಕೂಡ ನಾನು ಫೋನ್ ಮುಖಾಂತರ ಮಾತಾಡಿದ್ದೀನಿ ಅವ್ರಿಗೆ. ಸರ್ ಒಂದಿನ ಟೈಮ್ ಕೊಡ್ರಿ, ತಾವು ದಯವಿಟ್ಟು ಸಿಟಿಯಲ್ಲಿ ತಾವು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಇದ್ದೀರಿ, ಇಬ್ಬರು ಶಾಸಕರು ಮತ್ತು ಹಾಗೂ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡ್ಕೇಸಿಂದ ಸಿಟಿ ಬಗ್ಗೆದಾಗ ವಿಚಾರ ಮಾಡಿ, ಸಿಟಿ ಬಗ್ಗೆದಾಗ ಡೆವಲಪ್ಮೆಂಟ್ ಸಲಕ್ಕೆ ಮಾತಾಡೋಮಂತಂದ್ರೆ ಅವ್ರು ಇಲ್ಲಿ ತನಕ ನಮಗೊಂದು ಕರೆಗೆ ಅದರ ಉತ್ತರ ಇಲ್ಲ, ಯಾವುದೇ ರೀತಿಯಾದಂಥ ನಮಗೆ ಸ್ಪಂದನೆ ಇಲ್ಲ, ಯಾವುದೇ ರೀತಿಯಾದಂಥ ನಮಗೆ ವಿಶ್ವಾಸ ತೊಗೊಂಡು ಹೋಗ್ತಾಯಿಲ್ಲ. ಅವ್ರ ಸರ್ಕಾರ ಏನು ಅವ್ರಿಗೆ ಆದಂಥ ಒಂದು ಸರ್ಕಾರ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಗುತ್ತಿಗೆ ನೌಕರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಇಂದು ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಗುತ್ತಿಗೆ ನೌಕರರ ಸಂಘದ ವತಿಯಿಂದ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ 19 ಫೆಬ್ರವರಿ 2024 ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುತ್ತಿರುವ ಕುರಿತು ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಇಂದು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರವಿಕುಮಾರ್ ಬುರ್ಲೆ, ವಿಜಯ್ ಕುಮಾರ್ ಸುರನ್, ಶ್ರೀನಿವಾಸ್ ಬಿ ದುದನಿ, ಜಮೀರ್ ಅಹಮದ್, ರಾಣಿ ಠಾಕೂರ್, ಶೋಭಾ, ಅಶ್ವಿನಿ, ಗುಂಡಮ್ಮ, ಉತ್ತರಾದೇವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್, ನನ್ನ ಹೆಸರು ರವಿಕುಮಾರ್ ಅಂತ. ನಾನು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಗುತ್ತಿಗೆ ನೌಕರರ ಪ್ರತಿನಿಧಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ಸೊ ದಿನಾಂಕ 19/2/2024 ನಾವು ಫ್ರೀಡಮ್ ಪಾರ್ಕ್ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ರಾಜ್ಯ ಮಟ್ಟದ ಮುಷ್ಕರದಲ್ಲಿ ನಾವು ಸುಮಾರು 20-22 ವರ್ಷಗಳಿಂದ ದಿನಗೂಲಿ ನೌಕರರಾಗಿ ಒಂದು ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯಲ್ಲಿ ನಾವು ಗುತ್ತಿಗೆ ನೌಕರ ಕೆಲಸ ಮಾಡ್ತಾಯಿದ್ದೇವೆ. ಸೊ ನಮಗೆ ಯಾವುದೇ ರೀತಿಯಾದಂಥ ಭದ್ರತೆ ಆಗಿರ್ಬೋದು, ಆಮೇಲೆ ಭದ್ರತೆಗಳಿಲ್ಲ, ಆಮೇಲೆ ESI ಮತ್ತು ಸೌಲಭ್ಯಗಳು ಯಾವುದೇ ರೀತಿಯಾದಂಥ ಸೌಲಭ್ಯಗಳಿಲ್ಲ. ನಾವೊಂದು ಸೊಸೈಟಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ.
ನಮಗೆ ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನಮಗೆ ವಿಲೀನ ಮಾಡಿಕೊಳ್ಬೇಕು. EPF ಆಗಿರ್ಬೋದು, ಆಮೇಲೆ ಸರ್ಕಾರದಲ್ಲಿ ಸಿಗ್ತಕ್ಕಂಥ ಸೇವಾ ಸೌಲಭ್ಯಗಳನ್ನು ಸಿಗಬೇಕು ಅಂತಕ್ಕಂಥ ಸುಮಾರು ಒಂದು ವಿವಿಧ ಬೇಡಿಕೆಗಳ ಇಟ್ಕೊಂಡು ನಾವು ಎಲ್ಲ ಜಿಲ್ಲೆಯಿಂದ 30 ಜಿಲ್ಲೆಗಳಿಂದ ನಾವು ರಾಜ್ಯದ ಒಂದು ಸಂಘಟನೆ ಮಾಡಿಕೊಂಡು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ನಮ್ಮ ಬೇಡಿಕೆಗಳು ಈಡೇರಿಕೆಗೋಸ್ಕರ ನಾವು ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು, ಜಿಲ್ಲಾ ಸ್ವಾಸ್ಥ್ಯ ತಜ್ಞರು ಹಾಗೂ ನಮ್ಮ ಡ್ಯಾಪ್ಕೋ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟು ನಮ್ಮ ಶಾಂತಿಯುತವಾದಂಥ ಮುಷ್ಕರವನ್ನು ನಾವು ದಿನಾಂಕ 19/2/2024 ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೇವೆ. 75ನೆಯ ಗಣರಾಜ್ಯೋತ್ಸವದ ಧ್ವಜಾರೋಹಣಕ್ಕೆ ಗೈರು ಹಾಜರಾಗಿರುವ ಪ್ರಾಂಶುಪಾಲರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಜೈ ಕನ್ನಡಿಗರ ಸೇನೆಯ ವತಿಯಿಂದ ಇಂದು ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. 75ನೆಯ ಗಣರಾಜ್ಯೋತ್ಸವದ ಧ್ವಜಾರೋಹಣಕ್ಕೆ ಗೈರು ಹಾಜರಾದ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಂಚೋಳಿಯ ಪ್ರಾಂಶುಪಾಲರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಜೈ ಕನ್ನಡಿಗರ ಸೇನೆ ಜಿಲ್ಲಾ ಸಮಿತಿ ಕಲಬುರಗಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ದತ್ತು H. ಭಾಸಗಿಯವರು ಇಂದು ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಮ ಪೂಜಾರಿ, ಅನಿಲ್ ತಳವಾರ್, ಮಲ್ಲು ಆಲಗೂಡ್, ಆನಂದ್ ಕೊಳ್ಳೂರ್, ರವಿ ಸೇರಿದಂತೆ ಇನ್ನು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾಲೇಜಲ್ಲಿ ಏನಪ್ಪ ಅಂದ್ರೆ ಇವತ್ತು ಪ್ರಿನ್ಸಿಪಲರ ಯಾಕಂದ್ರೆ ಅಲ್ಲಿ ಒಂದು ಸಂವಿಧಾನಕ್ಕೊಂದು ಅಪಮಾನ ಮಾಡ್ಯಾನ. ಯಾಕಪ್ಪ ಅಂದ್ರೆ ಅವತ್ತು 26 ಜನವರಿ ದಿವಸ ಇದ್ದಾಗ ಅವತ್ತು ಧ್ವಜ ಇತ್ತು, ಅವತ್ತು ಆರಿಸೋದಿತ್ತು. ಅವತ್ತಿನ ದಿವಸ ಹೋಗೋದಿತ್ತವ, ಹೋಗಿಲ್ಲ. ಅವತ್ತಿನ ದಿವಸ ಅವಮಾನ ಮಾಡಿದ್ದಾನೆ, ಒಂದು ಸಂವಿಧಾನಕ್ಕೊಂದು ಅಪಮಾನ ಮಾಡ್ಯಾನ. ಅವನು ಕೂಡಲೇ ಡಿ ಸಿ ಅವರು ಕೂಡಲೇ ಅವ್ರಿಗೆ ಮ್ಯಾಗ ಕಠಿಣ ಕ್ರಮ ತಗೊಂಡು ಅವರಿಗೆ ಕೂಡಲೇ ಅವನು ಸಸ್ಪೆಂಡ್ ಮಾಡ್ಬೇಕಂತ ನಾವು ಮನವಿಯನ್ನು ಸಲ್ಲಿಸಿದೆ ಇವತ್ತು ಜಿಲ್ಲಾಡಳಿತ ಅವರಿಗೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.